ಮಾತಾಡೋದಿಲ್ಲ ಹಂಗಂದ್ರಿತ್ತ ಅಷ್ಟೇ ನಮ್ಮದು. ನಾವ್ ಇವತ್ತಿನ ದಿವಸ ನೀವ್ ಹೆಂಗ ಮಾತಂದವನು ಮಗನಲ್ಲ, ಮಾನ ಗೆಟ್ಟವಳು ಮಗಳಲ್ಲ, ತುಂಬಿದ ಸಭಾ ಕೆಡಿಸಿ ಮಾತಾಡೋ ಮೊದ್ಲೇ ಮಾಸ್ತರ್ ಅಲ್ಲ. ನಾವ ಮೊದಲೇ ಹೆಂಗಪ್ಪ ಅಂತ ಕೇಳಿದ್ರ ನಿಮಗ್ ಏನ್ ಬೇಕು ಅದನ್ನೇ ನಾವ್ ಮಾಡ್ತೇವ್. ಕರೆ ಒಬ್ರು ಹಿಂಗ ಮಾಡ್ಬೇಡ್ರಿ. ಒಳ್ಳೇದ್ ಇವತ್ತಿನ ದಿವಸ ಎರಡೂ ಸತ್ಯ ಸಂಘದವ್ರ ಮನೆ ಮಕ್ಕಳು ಇದ್ದೀರಿ. ಆ ಎರಡೂ ಸತ್ಯ ಸಂಘದವ್ರು ಹಿಂಗೆ ಒಂದು ನೀತಿ ಮಾತುಗಳನ್ನ ಚಲೋ ಹಾಡುಗಳನ್ನ ನಮಗ ಉಣಬಡಿಸ್ರಿಪ್ಪ ಅಂತಂದ್ರಿ ಅಂದ್ರ ಇಲ್ಲೇನು ನಾವು ಅಜ್ಞಾನದಡಿಗೆ ಹೋಗಲಾರದೆ. ನಾವೇನ್ ನೋಡ್ರಿ ಇಲ್ಲಿ ಹೆಂಗತ್ತ ಕೇಳಿದ್ರ ನಾವ ನಿಪ್ನ್ಯಾಳ ಮಾಳುನು ಅಲ್ಲ, ನಾವ ಪರಶು ಕೋಲೂರುನು ಅಲ್ರಪ್ಪ, ನಾವಲ್ಲ. ನಾವು ಯಾರು? ನಾವು ಸತ್ಯ ಸಂಘದ ಅಡಿಗೆ ಇದ್ದವ್ರು. ಈ ಸತ್ಯ ಸಂಘ ಅಂದ್ರೆ ಏನು, ಭಂಡಾರ ಅಂದ್ರೆ ಏನು, ಭಸ್ಮ ಅಂದ್ರೆ ಏನು, ಕಂಬಳಿ ಅಂದ್ರೆ ಏನು, ಡೊಳ್ಳು ಅಂದ್ರೆ ಏನು, ಇದು ಶಿವಸ್ಥಾನ ಅಂದ್ರೆ ಇಷ್ಟೇ ನಮಗ ಗುರುತ. ನಾವ್ ಮುಜಿಕ್ ಮೈಲಾರಿ ಅಲ್ರಿ, ನಾವ್ 200 ರೂಪಾಯಿ ತೊಗೊಂಡ್ ಸಾಂಗ್ಲಿಗೆ ಹೋಗೋಣ ಅಲ್ರಿ. ನಾವ್ ಮುಜಿಕ್ ಮೈಲಾರಿ ಅಲ್ಲ, ಅಂತ ವಿಷಯಗಳನ್ನ ನಾವು ಬಳಕೆ ಮಾಡೋರಲ್ಲ. ಕರೆ ಕೆಳಗೆ ಏನ ಸೂಚನೆ ಕೊಟ್ಟಿರಲ್ಲ ಅದೇ ಸೂಚನೆ ನಮ್ಮ ಅಪ್ಪ ಹೇಳ್ಯಾರ. ಕರೆ ಮತ್ತ ಬೀರುಕಕ್ಕ ಬಂದು ನಮಗೊಂದ್ ಮಾತು ಹೇಳಿದ್ರು. ಆ ಬೀರುಕಕ್ಕನ ಮಾತಿಗೆ ಮತ್ತು ನಮ್ಮ ದಿಮ್ಮ ಬಾರಸೋರ್ ಮಾತಿಗೆ ನಮ್ಮ ತೆಳಗ ಸಿಗ್ನಲ್ ಬರೋ ಮಾತಿಗೆ ಹಿಂದ ಸಭಾ ಏನಾಗ್ಯದಂದ್ರ ಯಾಕೋ ಅಳಗವಾಡಿ ಮಾಸ್ತರ್ ಇವತ್ತಿನ ದಿವಸ ಸರಿ ಮಾತಾಡ್ಲಿಲ್ಲ ನಂಗಾಗ್ಯದ. ಸರಿಯಾಗಿ ಸಾಯಂಕಾಲ 5 ಗಂಟೆವರೆಗೆ ಇಲ್ಲಿ ಸತ್ಯಸಿದ್ಧರ ಚರಿತ್ರೆ ಬಹಳ ಮಾರ್ಮಿಕವಾಗಿ ನಡೀತೇವೆ ಇವತ್ತಿನ ದಿವಸ. ಯಾಕಪ್ಪ ಅಂತಂದ್ರ ನಾವ್ ಅಂತ ಒಳ್ಳೆ ಇವತ್ತಿನ ದಿವಸ ಎಷ್ಟೋ ಜನ್ಮದ ಪುಣ್ಯ ಇದ್ದಾಗ ಇಂತ ಗುರು ಒಬ್ಬ ನಮಗ್ ದರ್ಶನಕ್ಕೆ ಸಿಗ್ತಾನ, ಇಲ್ಲಂದ್ರ ಸಿಗುದಿಲ್ಲ. ಯಾಕಂದ್ರ ಅಂತ ತತ್ವ ಬಲ್ಲ ಅಂತವ್ರು ಅದಾರ. ಅವ್ರು ಆ ತತ್ವ ಬಲ್ಲ ಅಂತವ್ರ ಸಂಗಾಟ ಇವತ್ತಿನ ದಿವಸ ನಾವ್ಯಾರ್ರೀ ಉದುರಿ ಹೋಗ್ತಿರ್ತಕ್ಕಂಥ ಎಲ್ಲಿ ಅವ್ರು ಉಗುಳಿರ್ತಕ್ಕಂಥ ಉಗುಳ. ನಾ ಸತ್ಯಕ್ಕನ ಲೆಕ್ಕದಾಗ ಅಂದ್ರ ಅವ್ರು ಉಗುಳಿರ್ತಕ್ಕಂಥ ಉಗುಳ ನನ್ನ ಆತ್ಮ ಹೇಳ್ತದ. ಖರೆ ಇವತ್ತಿನ ದಿವಸ ಅವ್ರ ಜೋಡ ಸೇವಾ ಮಾಡೋ ಭಾಗ್ಯ ಸಿಕ್ಕೈತಿಪ್ಪ ಅಂತಂದ್ರ ಇದು ಸಾಮಾನ್ಯ ಭಾಗ್ಯ ಅಲ್ಲ. ನಾನಲ್ಲ, ನಮ್ಮ ಮುತ್ಯಾರು 7 ಜನ ಮಾಡಿರ್ತಕ್ಕಂಥ ಪುಣ್ಯದ ಪಾಲು ಬಂಧುಗಳೇ ಲಿಂಗದ ಕಟ್ಟೆ ಗ್ರಾಮದಲ್ಲಿ ಮಲೆಮ್ಮ ದೇವಿ ಸನ್ನಿಧಾನದೊಳಗೆ ಸಿಕ್ಕೈತಿ. ತಮಗೆಲ್ಲರಿಗೂ ಶರಣಾರ್ಥಿಯನ್ನು ಹೇಳಿ ನಮ್ಮಪ್ಪ ಒಂದೆರಡು ಮಾತು ಹೇಳ್ಯಾರಪ್ಪ. ಒಂದು ಜಗತ್ತದೊಳಗ ನಡೆ ಸುದ್ದಿರ್ಬೇಕು, ಮಡಿ ಸುದ್ದಿರ್ಬೇಕು ಅನ್ನಂತ ವಿಷಯನ್ನ ಇಟ್ಕೊಂಡು ಅವ್ರು ಯಾವ್ದು ಹಿಡಿದು ಬಿಡ್ತಾರೋ ಮಟ್ಟಮಣಿಯ ತಕ್ಕಂತೆ ಒಂದು ವಿಷಯನ್ನ ಕೇಳಿ ಸುಂದರವಾಗಿರ್ತಕ್ಕಂಥ ಚಾಲನ್ ಹಾಡಿ ಪಾಳೆ ಕೊಟ್ಟಾರ ಕಾಕಾರು. ಜಗತ್ತದೊಳಗ ನಮ್ಮ ಪಾಲಿಗೆ ಈಗಾಗಲೇ 5-6 ನಿಮಿಷ 10 ನಿಮಿಷ ಮಾತಾಡಿದೇವ್ ನಾವು. ಇನ್ನು ಮತ್ತಷ್ಟು ಮಾತಾಡ್ಕೋತ ಕೂತ್ರೆ ಹೆಂಗಕೈತಿ ಅಂದ್ರ ಹೆಂಗಾಗತ್ರಪ್ಪ ಅದು ಅತಿ ಆಯ್ತಂದ್ರ ಅಮೃತನು ಕೂಡ ವಿಷ ಆಗ್ತದ. ತಿಳಿದವ್ರು ಹೇಳ್ಯಾರ, ನಾವ್ ಹೇಳಿದ ಮಾತಲ್ಲ. ಓರ್ ಆಯ್ತಂದ್ರ ಯಾವ್ದಾಗ್ಲಿ ಅದು ವಿಷ ಆಗ್ತೈತ ಬಂಧುಗಳೇ. ಓರ್ ಮಾಡೋದೇನ್ ಈ ಪಾಳಿಯಲ್ಲಿ ಬ್ಯಾಡ್ರಪ್ಪ. ಈಗ 2 ಮಾತಿಗೆ ಒಂದು ಪಾಲನ್ನ ನಾವು ತಗೊಂಡು ನಮ್ಮ ಅಪ್ಪಗೊಂದು ಪಾಲ ಬಿಟ್ಟು 2 ಮಾತಿಗೆ ಒಂದು ವಿರಾಮ ಇಡುನು ಇಟ್ಟು ನಮ್ಮ ಅಪ್ಪನ ಪಾಲ ನಮ್ಮ ಪಾಲ. ಯಾಕ ಮುಂದಿನ ಪಾಲದಾಗ ಗುರು ಸ್ತೋತ್ರ ಇರೋದಿಲ್ಲ. ಪಾಲಗಳನ್ನ ಬಳಕೆ ಮಾಡೋದಿರ್ತೈತಿ, ಪಾಲದಲ್ಲಿ ಬಿತ್ತೋದಿರ್ತೈತಿ, ಬೆಳೆಯೋದಿರ್ತೈತಿ. ಅದಕ್ಕೆ ಬಂಧುಗಳು ಇವತ್ತಿನ ದಿವಸ ನಮ್ಮ ಪಾಲಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಮೋಘ ಸಿದ್ಧ ಸೋಮಲಿಂಗೇಶ್ವರ ರೇವಣ ಸಿದ್ದೇಶ್ವರನ ಆಶೀರ್ವಾದದಿಂದ ಜಗತ್ತದೊಳಗ ಮಡಿಗಿಂತಲೂ ನಡೆನೇ ಬಹಳ ಶ್ರೇಷ್ಠ. ಜಗತ್ತದೊಳಗ ಮಡಿಗಿಂತಲೂ ನಡಿನೇ ಬಹಳ ಶ್ರೇಷ್ಠ. ನಡೆಯೊಳಗಾಗಿ ನುಡಿಬೇಕಂತೇಳಿ ಮಹಾತ್ಮರು ಹೇಳ್ಯಾರಪ್ಪ. ಏನೇನ ಸುದ್ದಿರ್ಬೇಕು, ಹೆಂಗಿರ್ಬೇಕ್ರಿಪ್ಪ ಇದು? ನುಡದಂತೆ ನಡೆ ಇದೇ ಜನ್ಮ ಕಡೆ, ನುಡದಂತೆ ನಡಿ ಅಂದಾರ ಅವ್ರು. ನೀ ಏನ್ ಮಾಡು ಹೆಂಗ ನುಡಿತಿಲ್ಲ ಅದ್ರ ತಕ್ಕಂತೆ ನಡೆದಿಪ್ಪ ಅಂತಂದ್ರ ನಿನಗೇನು ಕುಂದು ಕೊರತೆ ಬರಂಗಿಲ್ಲ ಅಂತೇಳಿ ನಾವ್ ಹೇಳಿದ ಮಾತಲ್ಲ, ಮಹಾತ್ಮರು ಶರಣರು ಹೇಳಿರ್ತಕ್ಕಂಥ ಮಾತೈತಿ. ನಡೆ ಒಳಗಾಗಿ ನಡೆಯದಿದ್ದರೆ ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ ಅಂದಾರ. ದೇವರು ಒಲುಮೆಗೆ ಏನು ಬೇಕಾಗ್ಯದ? ನಮ್ಮ ನಡಿ ಸುದ್ದ ಬೇಕಾಗ್ಯದ. ನಮ್ಮ ಮಡಿ ಸುದ್ದಲ್ಲ, ನಮ್ಮ ನಡಿ ಸುದ್ದ ಬೇಕಾಗ್ಯದ. ಜಗತ್ತದೊಳಗ ನಮ್ಮ ನಡತೆ ಸುದ್ದಿತ್ತಪ್ಪ ಅಂತಂದ್ರ, ನಮ್ಮ ನಡೆ ಸುದ್ದಿತ್ತಪ್ಪ ಅಂತಂದ್ರ ಆಕಾಶದಿಂದ ಭಗವಂತನೇ ಕೊಡ್ಲಿ ಒಗಿಬೇಕಿನ ಕರೆ ಮತ್ತಾರ ಹೋಗದ ಕೊಡ್ಲಿ ನಮಗ್ ತಟ್ಟಾಕ್ ಮೇಳಿಲ್ಲ, ಎಲ್ಲಿಲ್ರಪ್ಪ, ಹತ್ತೋದಿಲ್ಲ. ಅನಂತ ಮಾತ ನಡೆಯ ಪಾಲನ್ನ ನಾನು ಇಟ್ಕೊಂದಿನಿ, ಮಳೆಯ ಪಾಲನ್ನ ನಮ್ಮ ಅಪ್ಪಗ್ ಬಿಟ್ಟಿನಿ. ಅದಕ್ಕೆ ಇವತ್ತಿನ ದಿವಸ ಇನ್ನೊಂದು ಮಾತು ಕೇಳ್ಯಾರ ಅವ್ರು, ಹಿರಿಯರ ಮಾತನ್ನ ಕೇಳಿ ಸಿದ್ಧರ ಸಿದ್ಧಾಟಿಕೆ ಒಳಗೆ ಜಾಡಿ ಒಳಗಿನ ಮಾತ ಒಂದೊಂದು ಕೇಳ್ಗುತ್ತಾ ಹೋಗ್ರಿ ಅಂತಕ್ಕಂಥ ಮಾತನ್ನ ಹಿರಿಯರ ಕೊಟ್ಟಾಕರ. ನಮ್ಮ ಹಿರಿಜೀವಿ ಅವರು ಬಹಳ ಜಾಣರದಾರ. ಹಿಂದೆ ಕೇರೂರೊಳಗ ಒಂದು ಮಾತಾಗಿತ್ತು. ಮಲ್ಪೂರ್ ಇವನ ಕಥೆಯನ್ನ ಕೇಳಿದ್ರು ಅವ್ರು. ವ್ಯಾಸಂಗ 2ನೇ ಭಾಗದಾಗ ನಾವು ಬೆಳ್ತಾನ ಕಿತ್ತಾಕಿ ನೋಡಿದೆವು, 2 ಪಾರ ಇತ್ತದು. ನಮ್ಮಪ್ಪ ಒಂದು ಹಾಳಿ ಸಹಿತ ತಂದಿಲ್ಲ ಸ್ಟೇಜ್ ಮೇಲೆ. ನಮ್ಮ ಹಾಡು ಹುಡುಗ ಏನೋ ಹೇಳಿಬಿಟ್ಟು ಕರೆಕ್ಟ್ ನಮ್ಮ ಅಪ್ಪನ ಸತ್ತು ಪರೀಕ್ಷೆ ಅದೇ ದಿವಸ ನಮ್ಮ ಮನಪೂರ್ವಕ ಮಾಡ್ಕೊಂಡಿದ್ದಂದ್ರ ಅಲ್ಲಿ ವ್ಯಾಸಂಗ 2ನೇ ಭಾಗದಾಗ ಐತಿ ಅಂತ ಹೇಳವ್ರು ಹೇಳಿದ್ರು. ವ್ಯಾಸಂಗ 2ನೇ ಭಾಗದಾಗ ಕಿತ್ತಾ ಹಿಡಿದು ಒಂದ್ 2 ಪ್ಯಾರ ಇತ್ತದು. ನಮ್ಗೆ ಏನೂ ಗುರುತಿಲ್ಲ, ಸ್ಟೇಜ್ ಮೇಲೆ ಕಾಲು ಮಡಿಯಾಕ ಸಹಿತ ಹೋಗುದಿಲ್ರಿ ನಮ್ಮ ಅಪ್ಪ ಮಂಗಳಾರತಿ ಹೋಗತಕ್ಕ. ಕರೆಕ್ಟ್ ತನ್ನ ಪಾಳಿ ಒಳಗೆ ಹೇಳಿದ, ನೀ ಯಾಸಂಗದಾಗ ಹೇಳಿ ಕರೆ ತಮ್ಮ ಯಾಸಂಗದಾಗ ಏನೂ ಇಲ್ಲ, 2 ಪ್ಯಾರ ಆಯ್ತಂದ.
ನಾವು ಕರೆ ವ್ಯಾಸಂಗ ಬುಕ್ ಕೈಯಾಗ ಹಿಡ್ದಿವು, ಯಾನು ಹಿಡ್ದಿಲ್ಲ ಕರೆ ಅದ್ರೊಳಗೆ ಮಲ್ಪುರಿ ಒಂದ್ ಏನೂ ಬಂದಿಲ್ಲ, ಎರಡೇ ಪರ ಐತಿ. ಅದಕ್ಕ ಇದು ಒಂದು ದೊಡ್ಡ ಭಕ್ತಿ ಭಂಡಾರಿ ಅದ. ಇದರಲ್ಲಿ ಭಗವಂತ ಅಂತ ಭಂಡಾರಿ ಒಳಗ್ ತುಂಬ್ಯಾನ. ಇದು ಕನ್ನದೊಳಗ ಓದು ಮನುಷ್ಯ ಅಲ್ಲಿದು. ಇದು ಎಲ್ಲಿ ಓದ್ಬೇಕು ಅಲ್ಲಿ ಗರಡಿನ ಮನ್ಯಾಗ ಎಷ್ಟು ಓದ್ಬೇಕು ಓದಿ, ಇದು ಕನ್ನದೊಳಗ ಬಳಕೆ ಮಾಡೋ ಗಡಿ ಐತಿ ಅಂತಕ್ಕಂಥ ಮಾತನ್ನ ಅವತ್ತೇ ತಿಳ್ಕೊಂಡು, ದೊಡ್ಡ ಜೀವಿ ಇದು ದೊಡ್ಡದೇ ಅದ, ಇದು ಸಣ್ಣ ಜೀವಿ ಸಣ್ಣದೇ ಅದ. ಖರೆ ಇವತ್ತಿನ ದಿವಸ ನಡೆ ನುಡಿ ವಿಷಯದೊಳಗ ಎಷ್ಟು ನಮ್ಮ ಸಾಯಂಕಾಲದವರೆಗೆ ಎಷ್ಟು ಗುರುನಾಥ ಬುದ್ಧಿ ಕೊಟ್ಟಾನ, ಎಷ್ಟು ಆಶೀರ್ವಾದ ಮಾಡ್ಯಾನ, ಹೌದಂತಕ್ಕಂಥ ವಿಷಯನ ತಮ್ಮೆಲ್ಲರೂ ಪ್ರತಿಪಾದನೆ ಮಾಡ್ತೀವಿ. ಸಿದ್ಧರ ಮಠ ಮನೆಗೆ ಹಚ್ಚಿ ಜಾಡಿ ಒಳಗಿನ ಮಾತು ಏನ್ ಕೇಳ್ಯಾರಪ್ಪ ಅಂತ ಕೇಳಿದ್ರ, ಏನ್ ಕೇಳ್ಯಾರಪ್ಪ? ಕನ್ನಡ ನಾಡಿನ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ಮೊದಲ ಯಡ್ರಾಮಿ ತಾಲೂಕು ಸದ್ಯಕ್ಕ ನೂತನ ಅಲ್ಲಿ ಯಾವ್ದು ಕಲ್ಲೂರು ಬಟ್ಟಲ್ ಒಡಿಯನ ಮಠ ಅದ. ಕಲ್ಲೂರು ಬಟ್ಟಲ್ ಒಡಿಯನ ಮಠ ಇದ್ರ 12 ಅಮಾವಾಸ್ಯೆ ಒಳಗ ಹಿರಿ ಬಾದ್ಮಿ ಅಮಾವಾಸ್ಯೆಗೆ ಬೆಳಗಿನ 4 ಗಂಟೆಕ್ಕ ನುಡಿ ಆಗತ್ತಾವ. ಅಲ್ಲಿ ನುಡಿ ಆಗಬೇಕಾದ್ರ ಆ ಗದ್ದಿಗೆ ಮೇಲೆ ಒಂದು ದೇವರ ಮೂರ್ತಿಯನ್ನ ತಂದು ಕುಂಡ್ರಸ್ತಾರ. ಅವತ್ತೊಂದ್ ದಿವ್ಸ ಪೂಜಾನು ಅವ್ರ ಒಡೆಯರ್ಗಳು ಮಾಡೋದಿಲ್ಲ, ಮತ್ತೆ ಬೇರೆದವ್ರಿಗೆ ಬಿಟ್ಟು ಕೊಡ್ತಾರ. ಯಾವ ದೇವ್ರ ಮೂರ್ತಿ ಕುಂಡ್ರಸ್ತಾರೋ ಮತ್ತೆ ಯಾರಕ್ಕೆ ಪೂಜೆ ಬಿಟ್ಟು ಕೊಡ್ತಾರ ಅಂತಕ್ಕಂಥ ಮತ್ತನ್ನ ಅನುಭವಿಕರು ಕೇಳ್ಯಾರ ಬಂಧುಗಳೇ, ಕೇಳ್ಯಾರ. ಜಾಡಿ ಒಳಗಿನ ಮಾತ ಹೇಳಿದ್ರೆ ಇವತ್ತಿನ ದಿವಸ ಕೇಳಿದ್ರ ಬಂಧುಗಳೇ, ಎಲ್ಲಾನು ಅದರಾಗ ಅಂತಿಂತ ಸಿದ್ಧರು ಮಾಡಿರ್ತಕ್ಕಂಥ ಪವಾಡದ. 21 ಮಂದಿ ಅಮೋಘ ಸಿದ್ದೇಶ್ವರನಿಗೆ ಮೊಮ್ಮಕ್ಕಳು, 4 ಮಂದಿ ವರವಿನ ಮಕ್ಕಳು. 21 ಮಂದಿನೂ ಕೂಡ ಗುಡದಾಗ ಸಾಲ ಪಂಕ್ತಿ ಸಾಗಿ ನಡೆದು ಹೊತ್ತಿನೊಳಗ ಬಟ್ಟಲ ಒಡೆಯನನ್ನ ನೋಡಿ ಅಪಹಾಸ್ಯ ಮಾಡಿದ್ರು ಅಣ್ಣತಮ್ಮರು. ಬಟ್ಟಲೊಡೆಯನ್ನ ನೋಡಿ ಅಪಹಾಸ್ಯ ಮಾಡಿದಕ್ಕರ ಮುತ್ಯಾನ ಹತ್ತಿರ ಬಂದು ಕೇಳಿದ ಬಟ್ಟಲೊಡೆಯ, ನಾನು ನಿನ್ನ ವಂಶದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಕುಲದೊಳಗ, ನಿನ್ನ ವಂಶದೊಳಗ ನಾ ಹುಟ್ಟೇನೋ ಅಥವಾ ಎಲ್ಲೋ, ಹುಟ್ಟಿದ ಖರೇನೋ ಅಥವಾ ಸುಳ್ಳು, ನನ್ನ ನೋಡಿ ನನ್ನ ಬಂಧು ಬಳಗದವ್ರು ನನ್ನ ಅಣ್ಣತಮ್ಮರು ಅಪಹಾಸ್ಯ ಮಾಡ್ತಾರಂತ ಹೇಳಿ ಮುತ್ಯಾನ ಮುಂದೆ ದುಃಖ ಮಾಡಿದಕ್ಕರ ಮುತ್ಯ ಅಂದ, ಏನ್ ಹೇಳ್ಯಾನ್ರಪ್ಪ ಮುತ್ಯ? ಮನುಷ್ಯನಿಗೆ ಒಂದೊಂದು ತರದ ಒಂದೊಂದು ಸ್ವಲ್ಪ ಸೂಕ್ಷ್ಮ ಬರ್ತಾವ ಮೊಮ್ಮಗನ, ಒಂದೊಂದು ಸ್ವಲ್ಪ ಬರ್ತಾವ ಒಂದೊಂದು ಸಮಯಕ್ಕ. ಹಂಗ ಏನಾದ್ರೂ ಅವರಿಗೆ ಸೂಕ್ಷ್ಮ ಬಂದ್ರ ಬಂದಿರ್ಬೇಕು. ಸೂಕ್ಷ್ಮ ಬಂದ ನಿನಗ ಅಪಹಾಸ್ಯ ಮಾಡ್ಯಾರಂದ್ರ ನೀನೇನು ಕಡಿಮೆ ಅವಲ್ಲ, ನೀನೇನು ಸಣ್ಣವಲ್ಲ, ನಿನಗ ಸದಾ ತುದಿಗೆ ನಾಲಿಗೆ ಮೇಲೆ ಇರ್ತೀನಿ, ನನ್ನ ಆಶೀರ್ವಾದದ, ನೀ ಮಗಲಾಯಿ ನಾಡಕ್ ಹೋಗು ಅಂತೇಳಿ ಮುತ್ಯ ಆಶೀರ್ವಾದ ಮಾಡಿದ. ತುದಿ ನಾಲಿಗೆ ಮೇಲೆ ಇರ್ತೀನಿ, ನೀ ಒಡಬೇಡ ನುಡಿ ಮಾಡು, ಇನ್ನುಳಿದವರೆಲ್ಲರೂ ಮೂಕು ಹೈಕಿ ಮಾಡ್ಲಿ, ನೀ ಮಾತ್ರ ಒಡದೆ ನುಡಿ ಮಾಡು, ನಿನ್ನ ತುದಿ ನಾಲಿಗೆ ಮೇಲೆ ಇರ್ತನು, ಮಗಲಾಯಿ ನಾಡಿಗೆ ಹೋಗಿ ಬಿಡತ್ತೇಳಿ ಅವಾಗ ಮುತ್ಯ ಆಶೀರ್ವಾದ ಮಾಡಿದ. ಆ ಒಡದ ನುಡಿ ಮಾಡೋಗೋಸ್ಕರವಾಗಿ ಮಗಲಾಯಿ ನಾಡಕ್ಕ ಮಲ್ಲ ಒಡೆಯ ಹೋಗ್ಯಾನ್ರಿಪ್ಪ. ಕಲಬುರಗಿ ಜಿಲ್ಲಾದಲ್ಲಿ ಮಲ್ಲ ಒಡೆಯ ಹೋದ. ಪ್ರತಿ ವರ್ಷ ಆಗು ಕಾರ್ಯ ಜಾತ್ರೆ ಎಲ್ಲಾ ಸರಿಯಾಗಿ ನಡೆದಾವ್. ಖರೆ ಒಂದಾನೊಂದ ಸಾಯಮದಾಗ ಆಗಲದ ಮಂದಿ 3 ಜಾಗದಾಗ ಕುತ್ತು ಮಾಡಿಕೆ ಮಾಡ್ಯಾರ. 3 ಜಾಗದಾಗ ಕುತ್ತು ಮಾಡಿಕೆ ಮಾಡಿ ನುಡಿಯನ್ನ ಸ್ವಲ್ಪ ದಿವಸ ಬಂದ್ ಮಾಡಿಬಿಟ್ಟಾರ. ಯಾರು? ಮಲ್ಲ ಒಡೆಯ ನುಡಿಯನ್ನ ಬಂದ್ ಮಾಡಿಬಿಟ್ಟಾರ. ಅವಾಗ ಅದೇ ಅರ್ಜುನಗಿ ಗ್ರಾಮದ ಸತ್ಯಾನಂದರು ಬಂದು ನುಡಿ ಮಾಡಿ ನುಡಿಗೆ ಚಾಲನೆ ಮಾಡ್ಯಾರ. ಬಂದಾಗಿರ್ತಕ್ಕಂಥದ್ದು ನಿತ್ಯತ್ತು ನುಡಿ ಬಂದಾಗಿದ್ದು 3 ಜಾಗದಾಗ 3 ಮಂದಿ ಕುಳಿತು ಮಾಡಿಕೆ ಮಾಡ್ತಿದ್ರು, ದೇವರಿಗೆ ಸಹಿತ ಮಾಡಿಕೆ ಮಾಡ್ಯಾರ. ಮಲ್ಲ ಒಡೆಯನ ನುಡಿ ಬಂದದ್ದಕ್ಕಾಗಿ ಸತ್ಯಾನಂದರ ಅರ್ಜುನಗಿ ಗ್ರಾಮದಿಂದ ಸತ್ಯಾನಂದರ ಬಂದು ನುಡಿಯನ್ನು ಮಾಡಿ ಹೊಳ್ಳೆ ಮತ್ತ ಮಲ್ಲ ಒಡೆಯರಿಂದ ನುಡಿ ಚಾಲನೆ ಆದಗೋಸ್ಕರವಾಗಿ ಸತ್ಯಾನಂದರಿಂದ ಒಂದು ಹೊಳ್ಳಿ ನಮ್ಮಲ್ಲಿ ಒಂದೊಂದು ಶುಭವಾಗ್ಯದ ಅಂತ ಕಾರ್ಯ ನಡೆದಂತಕ್ಕಂಥ ಮಾತನ್ನು ತಿಳ್ಕೊಂಡು ಸತ್ಯಾನಂದರ ಮಕ್ಕ ತಂದು ಆ ಗದ್ದಿಗೆ ಮೇಲಿಟ್ಟು ಪೂಜೆ ಮಾಡಿ ಸತ್ಯಾನಂದರ ಪೂಜಾರಿಗಳಿಗೆ ಒಂದು ದಿವಸ ಪೂಜೆ ಕೊಡ್ತಾರತ್ತ ನಮಗೆ ಹೆಂಗ ತಿಳಿದು ಬಂದೈತಿ ಕಾಕ. ತಪ್ಪ ಇತ್ತಪ್ಪ ಅಂತಂದ್ರ ಬಾಯಿಲಿ ಹೇಳಬೇಡ, ಕೈಲಿ ಹೇಳಬೇಡ, ಮಗ ಅದಿನ 2 ಒದ್ದು ಹೇಳು. ಯಾಕ ಇದು ಇನ್ನೂ ನಾಡ ತಿರುಗಬೇಕಾಗ್ಯದ, ಇನ್ನೂ ಮುಂದ್ ಹೋಗ್ಬೇಕಾಗ್ಯದ. ಸತ್ಯ ಇತ್ತಪ್ಪ ಅಂತಂದ್ರ ಹೌದಪ್ಪ ನಿನಗ್ ಬಾಳ ಇಲ್ಲ ತ್ವಾಡೇರ ನೆಲಿಕ್ಯದ, ಇದು ಸತ್ಯ ಅಂತಕ್ಕಂಥ ಮಾತು ಹೇಳ್ರಿ. ತಪ್ಪಿತ್ತಪ್ಪ ಅಂತಂದ್ರ ಇದು ತಪ್ಪೈತಿ ಮಗನ, ಇದು ಹಿಂಗಲ್ಲ, ಇದ್ರದ್ ಹಿಂಗೈತಿ. ಎಲ್ಲಿ ಜೇವರ್ಗಿ ತಾಲೂಕಿನೊಳಗ ಯಡ್ರಾಮಿ ತಾಲೂಕಿನ ಹೋದ್ರು ಕೂಡ, ಕಲ್ಲೂರು ಮಠಕ್ಕೆ ಹೋದ್ರು ಕೂಡ ಇದು ಹಿಂಗೈತಿಪ್ಪ ಅನ್ನಂತ ಮಾತನ್ನ ನಮ್ಮ ದೈವಕ್ಕೆ ನೀವು ತಿಳಿಸ್ಕೊಡ್ತೀರಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಸುಂದರವಾಗಿರ್ತಕ್ಕಂಥ ಚಾಲನ್ ಹಾಡಿ ಖ್ಯಾತ ಅನುಭವಿ ಶ್ರೇಷ್ಠ ಕಲಾವಿದರು ಪಾಳೆ ಕೊಡಬೇಕದ. ತಾವೆಲ್ಲರೂ ಕೂಡ್ಕೊಂಡು ಅವ್ರಿಗೂ ಒಂದು ಮಾತು ಏನಾರ ಕೇಳ್ರಿಪ್ಪ ಅಂತ ಹೇಳಿ ದೈವೆಲ್ಲರೂ ಜೋರಾದ ಒಂದು ಚಪ್ಪಾಳೆ ಕೊಟ್ರಿ ಅಂದ್ರ ನಮ್ಮ ದೊಡ್ಡ ಜೀವಿ ಕೇಳ್ತೀವಿ. ಇಲ್ಲಂದ್ರ ಬಹಳ ದೊಡ್ಡ ಕೊಡ ಐತ್ರಿ, ತುಂಬಿದ ಕೊಡ ಐತಿ, ಬ್ಯಾಡಳೆಯಪ್ಪ ಇಷ್ಟೇ ಹೋಗ್ಲಿ ಅಂದ್ರ ಇನ್ನ ನಡೆ
ನಾವು ಮಾಡೋಣತ್ತೀರಿ ಹೌದ ಇರ್ಲಿ. ಅಮೋಘ ಸಿದ್ದೇಶ್ವರಿಗೆ 4 ಮಂದಿ ವರವಿನ ಮಕ್ಕಳು, 3 ಮಂದಿ